ಇದೇನು ಸುದ್ದಿ ಆಗಿದೆ, ಆರ್ಥಿಕ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 625 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ದುರ್ಬಳಕೆ ಆಗಿದೆ ಅಂತಕ್ಕಂಥ ಒಂದು ಸುದ್ದಿ ಏನಿದೆ, ಇದರ ಬಗ್ಗೆ ಕೂಡಲೇ ಒಂದು ನ್ಯಾಯಾಂಗ ತನಿಖೆ ಆಗಬೇಕು. ಈ ಕುರಿತಂತೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಬಗ್ಗೆ ಕೂಡಲೇ ಕ್ರಮ ಆಗಬೇಕು ಅಂತೇಳಿ ಆಗ್ರಹಪಡಿಸ್ತೇನೆ. ಒಂದು ರೀತಿಯಲ್ಲಿ ಈ ಸರ್ಕಾರ ಹೇಗೆ ನಡೀತಿದೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ST ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹೊರ ರಾಜ್ಯಕ್ಕೆ ಹೋಯ್ತು. ಇನ್ನು ನೀನು ಸೆಷನ್ ಒಳಗಡೆ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು 187 ಕೋಟಿ ಅಲ್ಲ 87 ಕೋಟಿ ರೂಪಾಯಿ ಅಷ್ಟೇ ಅಂತ. ಈಗ ನೋಡಿದರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 625 ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ, ಅವ್ಯವಹಾರ ಆಗಿದೆ ಅಂತ ಈಗ ಬರ್ತಾ ಇದೆ. ಈ ಕೂಡಲೇ ಇದರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, ಬರ ತನಿಖೆ ಅಲ್ಲ, ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನೋಡಿ, ಆಗದೇನೆ ಹೇಗೆ ಇದೊಂದು ಸುದ್ದಿ ಆಗತ್ತೆ? ಬೇರೆ ಇಲಾಖೆ ಹೆಸರು ಯಾಕೆ ನಾವು ಹೇಳ್ತಾ ಇಲ್ಲ? ನಿಮ್ಮ ಇಲಾಖೆನೇ ಹೆಸರೇ ಯಾಕೆ ಬರ್ತಾ ಇದೆ 625 ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಅಂತ ಹೇಳಿ? ಆಗಿಲ್ಲ ಅಂತ ಹೇಳಿದ್ರೆ ಭಾಳ ಒಳ್ಳೆಯದು. ತನಿಖೆ ಮಾಡೋಕ್ಕೇನು ಸಮಸ್ಯೆ? ನೀವೇ ಜಡ್ಜ್ಮೆಂಟ್ ಕೊಟ್ಬಿಡ್ತೀರಾ? ಜಮೀರ್ ಅವರೇ, ನೀವೇನು ನ್ಯಾಯಾಧೀಶರ? ಆಗಿಲ್ಲ ಅಂತ ಹೇಳೋಕ್ಕೆ ನೀವು ಆ ಇಲಾಖೆಯ ಸಚಿವರು, ನೀವು ಹೇಳ್ತೀರಾ ಆಗಿಲ್ಲ ಅಂಥೇಳಿ. ಎಂಕ್ವೈರಿ ಮಾಡಿ ಫಸ್ಟು. ಹಾಗಾಗಿ ಸಿಟ್ಟಿಂಗ್ ಜಡ್ಜ್ ಯಾರಿದ್ದಾರೆ ಅವ್ರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.